ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಣಾಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಂಪುಟದಲ್ಲಿ ಈ ಗೂಂಡಾಗಳ ಮೇಲಿನ ಕೇಸ್ ವಾಪಸ್ ತಗೋತಾರೆ. ಕೇಸ್ ವಾಪಸ್ ಪಡೆದಿದ್ದೇ ಮದ್ದೂರು ದಂಗೆಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಗೂಂಡಾಗಳೇ ಕಲ್ಲು ತೂರಿದ್ದಾರೆ. ಇಂಥ ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕಿಸ್ತಾನ್ ಸರ್ಕಾರ. ಇಂಥ ಗೂಂಡಾಗಳು ಇಂಥ ಸರ್ಕಾರದಿಂದ ಈ ರೀತಿಯ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ ಹುಬ್ಬಳ್ಳಿ ಘಟನೆ ಏನಾಯ್ತು, ನೇಹ ಹತ್ಯೆ ಪ್ರಕರಣ ಏನಾಯ್ತು, ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ, ಈ ಯಾವ ಅಯೋಗ್ಯರು ನಮಗೆ ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವರಿಗೆ ಮುಲಾಜಿಲ್ಲ, ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸಬೇಕು. ನೀವು ಬಂಧಿಸಿ ನಾಟಕ ಮಾಡಕ್ಕೆ ಜನರಿಗೆ ಮುಂದೆ ನಾಟಕ ಮಾಡಕ್ಕೆ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಟ್ಟಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ. ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಣಾಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಂಪುಟದಲ್ಲಿ ಈ ಗೂಂಡಾಗಳ ಮೇಲಿನ ಕೇಸ್ ವಾಪಸ್ ತಗೋತಾರೆ. ಕೇಸ್ ವಾಪಸ್ ಪಡೆದಿದ್ದೇ ಮದ್ದೂರು ದಂಗೆಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಗೂಂಡಾಗಳೇ ಕಲ್ಲು ತೂರಿದ್ದಾರೆ. ಇಂಥ ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕಿಸ್ತಾನ್ ಸರ್ಕಾರ. ಇಂಥ ಗೂಂಡಾಗಳು ಇಂಥ ಸರ್ಕಾರದಿಂದ ಈ ರೀತಿಯ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ ಹುಬ್ಬಳ್ಳಿ ಘಟನೆ ಏನಾಯ್ತು, ನೇಹ ಹತ್ಯೆ ಪ್ರಕರಣ ಏನಾಯ್ತು, ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ, ಈ ಯಾವ ಅಯೋಗ್ಯರು ನಮಗೆ ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವರಿಗೆ ಮುಲಾಜಿಲ್ಲ, ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸಬೇಕು. ನೀವು ಬಂಧಿಸಿ ನಾಟಕ ಮಾಡಕ್ಕೆ ಜನರಿಗೆ ಮುಂದೆ ನಾಟಕ ಮಾಡಕ್ಕೆ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಟ್ಟಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ. ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಣಾಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಂಪುಟದಲ್ಲಿ ಈ ಗೂಂಡಾಗಳ ಮೇಲಿನ ಕೇಸ್ ವಾಪಸ್ ತಗೋತಾರೆ. ಕೇಸ್ ವಾಪಸ್ ಪಡೆದಿದ್ದೇ ಮದ್ದೂರು ದಂಗೆಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಗೂಂಡಾಗಳೇ ಕಲ್ಲು ತೂರಿದ್ದಾರೆ. ಇಂಥ ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕಿಸ್ತಾನ್ ಸರ್ಕಾರ. ಇಂಥ ಗೂಂಡಾಗಳು ಇಂಥ ಸರ್ಕಾರದಿಂದ ಈ ರೀತಿಯ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ ಹುಬ್ಬಳ್ಳಿ ಘಟನೆ ಏನಾಯ್ತು, ನೇಹ ಹತ್ಯೆ ಪ್ರಕರಣ ಏನಾಯ್ತು, ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ, ಈ ಯಾವ ಅಯೋಗ್ಯರು ನಮಗೆ ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವರಿಗೆ ಮುಲಾಜಿಲ್ಲ, ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸಬೇಕು. ನೀವು ಬಂಧಿಸಿ ನಾಟಕ ಮಾಡಕ್ಕೆ ಜನರಿಗೆ ಮುಂದೆ ನಾಟಕ ಮಾಡಕ್ಕೆ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಟ್ಟಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ. ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಣಾಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಂಪುಟದಲ್ಲಿ ಈ ಗೂಂಡಾಗಳ ಮೇಲಿನ ಕೇಸ್ ವಾಪಸ್ ತಗೋತಾರೆ. ಕೇಸ್ ವಾಪಸ್ ಪಡೆದಿದ್ದೇ ಮದ್ದೂರು ದಂಗೆಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಗೂಂಡಾಗಳೇ ಕಲ್ಲು ತೂರಿದ್ದಾರೆ. ಇಂಥ ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕಿಸ್ತಾನ್ ಸರ್ಕಾರ. ಇಂಥ ಗೂಂಡಾಗಳು ಇಂಥ ಸರ್ಕಾರದಿಂದ ಈ ರೀತಿಯ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ ಹುಬ್ಬಳ್ಳಿ ಘಟನೆ ಏನಾಯ್ತು, ನೇಹ ಹತ್ಯೆ ಪ್ರಕರಣ ಏನಾಯ್ತು, ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ,
ಈ ಯಾವ ಅಯೋಗ್ಯರು ನನ್ನ ಮಕ್ಕಳು ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವರಿಗೆ ಮುಲಾಜಿಲ್ಲ ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸಬೇಕು. ನೀವು ಬಂಧಿಸಿ ನಾಟಕ ಮಾಡಕ್ಕೆ ಜನರಿಗೆ ಮುಂದೆ ನಾಟಕ ಮಾಡಕ್ಕೆ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಟ್ಟಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ. ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಣಾಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಂಪುಟದಲ್ಲಿ ಈ ಗೂಂಡಾಗಳ ಮೇಲಿನ ಕೇಸ್ ವಾಪಸ್ ತಗೋತಾರೆ. ಕೇಸ್ ವಾಪಸ್ ಪಡೆದಿದ್ದೇ ಮದ್ದೂರು ದಂಗೆಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಗೂಂಡಾಗಳೇ ಕಲ್ಲು ತೂರಿದ್ದಾರೆ. ಇಂಥ ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕಿಸ್ತಾನ್ ಸರ್ಕಾರ. ಇಂಥ ಗೂಂಡಾಗಳು ಇಂಥ ಸರ್ಕಾರದಿಂದ ಈ ರೀತಿಯ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ ಹುಬ್ಬಳ್ಳಿ ಘಟನೆ ಏನಾಯ್ತು, ನೇಹ ಹತ್ಯೆ ಪ್ರಕರಣ ಏನಾಯ್ತು, ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ, ಈ ಯಾವ ಅಯೋಗ್ಯರು ನನ್ನ ಮಕ್ಕಳು ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವರಿಗೆ ಮುಲಾಜಿಲ್ಲ ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸಬೇಕು. ನೀವು ಬಂಧಿಸಿ ನಾಟಕ ಮಾಡಕ್ಕೆ ಜನರಿಗೆ ಮುಂದೆ ನಾಟಕ ಮಾಡಕ್ಕೆ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಟ್ಟಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ. ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಣಾಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಸಂಪುಟದಲ್ಲಿ ಈ ಗೂಂಡಾಗಳ ಮೇಲಿನ ಕೇಸ್ ವಾಪಸ್ ತಗೋತಾರೆ. ಕೇಸ್ ವಾಪಸ್ ಪಡೆದಿದ್ದೇ ಮದ್ದೂರು ದಂಗೆಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಗೂಂಡಾಗಳೇ ಕಲ್ಲು ತೂರಿದ್ದಾರೆ. ಇಂಥ ಅಲ್ಪಸಂಖ್ಯಾತ ಗೂಂಡಾಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕಿಸ್ತಾನ್ ಸರ್ಕಾರ. ಇಂಥ ಗೂಂಡಾಗಳು ಇಂಥ ಸರ್ಕಾರದಿಂದ ಈ ರೀತಿಯ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ ಹುಬ್ಬಳ್ಳಿ ಘಟನೆ ಏನಾಯ್ತು, ನೇಹ ಹತ್ಯೆ ಪ್ರಕರಣ ಏನಾಯ್ತು, ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ, ಈ ಯಾವ ಅಯೋಗ್ಯರು ನನ್ನ ಮಕ್ಕಳು ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವರಿಗೆ ಮುಲಾಜಿಲ್ಲ ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸಬೇಕು. ನೀವು ಬಂಧಿಸಿ ನಾಟಕ ಮಾಡಕ್ಕೆ ಜನರಿಗೆ ಮುಂದೆ ನಾಟಕ ಮಾಡಕ್ಕೆ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಟ್ಟಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ.